ನಮಸ್ಕಾರ ವೀಕ್ಷಕರೇ, HTV ಕನ್ನಡದ ವಾರ್ತಾ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಚಾಂದಿನಿ. 2026ರ SSLC ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ಹಾಸನ ಜಿಲ್ಲೆಗೆ ಹೆಮ್ಮೆಯ ಕ್ಷಣ ಎದುರಾಗಿದೆ. ವಿದ್ಯಾರ್ಥಿನಿಯೊಬ್ಬರು ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಜಿಲ್ಲೆಯ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿ ಕಬ್ಬಳಿಗೆರೆ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಸನಾ 625ಕ್ಕೆ 622 ಅಂಕಗಳನ್ನು ಪಡೆದು ಸರ್ಕಾರಿ ಶಾಲೆಗಳ ಗೌರವವನ್ನ ಎತ್ತಿ ಹಿಡಿದಿದ್ದಾರೆ. ಈ ಅದ್ಭುತ ಸಾಧನೆಯ ಕುರಿತು ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಶಿಕ್ಷಕರು ತಮ್ಮ ಸಂತಸವನ್ನ HTV ಕನ್ನಡದ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿ ನಮ್ಮ ಕಬಳಿಗೆರೆ ಗ್ರಾಮ, ಅಲ್ಲಿ ರಾಣಿ ಚೆನ್ನಮ್ಮ ಅವರ ವಸತಿ ಶಾಲೆಯಲ್ಲಿ 622 ಅಂಕಗಳನ್ನು ತಗೊಂಡು ಸಹನಾ ಅವರು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ತಂದಿದ್ದಾರೆ. ಅಂಥ ಶಾಲೆಯಲ್ಲಿ ಅವರ ತಂದೆ ತಾಯಿ ಮತ್ತು ಅವರ ಪ್ರಾಂಶುಪಾಲರು, ಆ ಶಿಕ್ಷಕರಿಂದ ಹೇಗೆ ಅವರನ್ನು 622 ಮಾರ್ಕ್ಸ್ ತಗೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನಕ್ಕೆ ಬಂದರು ಅಂತ ಅವರಿದ್ದಾರೆ. ಅವರನ್ನೇ ಮಾತಾಡ್ಸೋಣ ಬನ್ನಿ. ನನ್ನ ಹೆಸರು ಗಣೇಶಪ್ಪ ಗುಳೇದ್ ಅಂತ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅರಕಲಗೂಡು ತಾಲೂಕು ಕಬ್ಬಳಿಗೆರೆ ಗ್ರಾಮದಲ್ಲಿ ಕಾರ್ಯವನ್ನು 2023 ಮಾರ್ಚ್ನಿಂದ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂತಂದರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದ್ತಕ್ಕಂತಹ ಸನಾ KR ಅಂತಕ್ಕಂತಹ ಒಂದು ವಿದ್ಯಾರ್ಥಿನಿ 625 ಅಂಕಕ್ಕೆ 622 ಅಂಕಗಳನ್ನು ಪಡ್ಕೊಂಡು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಶಾಲೆಯ ಒಂದು ಕೀರ್ತಿಯನ್ನು, ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಒಂದು ಕೀರ್ತಿಯನ್ನು, ಅದರ ಜೊತೆಗೆ ತಂದೆ ತಾಯಿಗಳ ಕೀರ್ತಿಯನ್ನು, ಶಿಕ್ಷಕರ ಒಂದು ಅಭಿಮಾನವನ್ನು ಎಲ್ಲವನ್ನೂ ಹೆಚ್ಚಿಸಿದ್ದಾಳೆ. ಇದು ನಮಗೆಲ್ಲ ಇವತ್ತು ತುಂಬ ಖುಷಿಯ ಒಂದು ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ಇವತ್ತು ನಮ್ಮ ಸರ್ಕಾರ ಬಡ ಮಕ್ಕಳಿಗಾಗಿಯೇ ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅನ್ನತಕ್ಕಂತಹ ಒಂದು ಸಂಘವನ್ನು ತೆರೆದು ಅದರ ಅಡಿಯಲ್ಲಿ ಇವತ್ತು ಕರ್ನಾಟಕದಾದ್ಯಂತ ಸುಮಾರು 800ಕ್ಕೂ ಅಧಿಕವಾದಂತಹ ಒಂದು ಶಾಲೆಗಳಲ್ಲಿ ಈ ಬಡ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಓದಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಈ ಒಂದು ನಮ್ಮ ಕ್ರೈಸ್ಟ್ ಸಂಸ್ಥೆಯಿಂದ ಮಾನ್ಯ ಒಂದು ED ಸರ್ ಅವರು ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ಶಾಲೆಗಳ ಫಲಿತಾಂಶ ಇವತ್ತು ಕರ್ನಾಟಕದಲ್ಲಿಯೇ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಇರಬೇಕು, ಇಲ್ಲಿ ಓದ್ತಕ್ಕಂತಹ ಮಕ್ಕಳು ಇವತ್ತು ದೇಶಕ್ಕೆ ಒಂದು ಕೊಡುಗೆಯಾಗಿ ಹೊರಹೊಮ್ಮಬೇಕು, ಉತ್ತಮವಾದಂತಹ ಪ್ರಜೆಗಳಾಗಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಸಾಕಷ್ಟು ಈ ಒಂದು ಶಾಲೆಗಳಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ. ಅವರಿಗೆ ಉಚಿತ ಶಿಕ್ಷಣ ಅನ್ನುವುದರ ಜೊತೆಗೆ ಮೌಲ್ಯಗಳು, ಅದರ ಜೊತೆಗೆ ಇನ್ನೂ ಅವರಿಗೆ ಬೇಕಾದಂತಹ ಸೌಲಭ್ಯಗಳು, ಪಠ್ಯ ಸಾಮಗ್ರಿಗಳು, ಉಚಿತವಾದಂತಹ ಒಂದು ಸಮವಸ್ತ್ರ ಎಲ್ಲವನ್ನು ಎಲ್ಲ ದೃಷ್ಟಿಕೋನದಿಂದ ಅವರಿಗೆ ಒದಗಿಸಿ ಕೊಡುವುದರ ಮೂಲಕ ಅವರು ಬೆಳೀಲಿಕ್ಕೆ ಒಂದು ಸಹಕಾರಿಯಾಗಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಜಿಲ್ಲಾ ಹಂತದಲ್ಲಿಯೂ ಸಹಿತ ಉಪನಿರ್ದೇಶಕರು ಸಹಿತ ಇದರ ಒಂದು ಮೇಲ್ವಿಚಾರಣೆಯನ್ನು ಮಾಡುವುದರ ಜೊತೆಗೆ ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಶ್ರಮ ಹಾಕ್ತಾ ಇದ್ದಾರೆ ಅಂತ. ಇವತ್ತು ಕರ್ನಾಟಕದ ಒಂದು ಸರ್ಕಾರದ ಹಂತದಿಂದ ಹಿಡ್ಕೊಂಡು ಶಾಲಾ ಹಂತದವರೆಗೆ ಇಲ್ಲಿ ತುಂಬ ಪರಿಶ್ರಮ ಇದೆ. ಆ ಪರಿಶ್ರಮದಿಂದ ಇವತ್ತು ಮಕ್ಕಳ ಒಂದು ಶ್ರೇಯೋಭಿವೃದ್ಧಿ ಆಗುವಂತಹ ನಿಟ್ಟಿನಲ್ಲಿ ಕೆಲಸ ಸಾಗಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇಲ್ಲಿ ಯಾರೋ ಒಬ್ಬರು ಶ್ರಮ ಪಡೋದ್ರಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶಾಲಾ ಹಂತದಲ್ಲಿ ಎಲ್ಲರ ಒಂದು ಸಹಕಾರ, ಎಲ್ಲರೂ ಒಡಗೂಡಿಕೊಂಡು ಉತ್ತಮವಾದಂತಹ ರೀತಿಯಲ್ಲಿ ಕೆಲಸವನ್ನು ಮಾಡಿದಾಗ ಒಳ್ಳೆಯ ಫಲಿತಾಂಶವನ್ನು ನಾವು ಪಡೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇಲ್ಲಿ ಶಿಕ್ಷಕರು ಸಹಿತ, ಅದರ ಜೊತೆಗೆ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಸಹಿತ ಸಾಕಷ್ಟು ಒಂದು ಶ್ರಮವನ್ನು ವಹಿಸಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದರ ಒಟ್ಟೊಟ್ಟಿಗೆ ಇಲ್ಲಿ ಬರುವಂತಹ ಮಕ್ಕಳು CET ಮುಖಾಂತರ ಬಂದಿರ್ತಾರೆ.
ಸಿ ಇ ಟಿ ಮುಖಾಂತರ ಬಂದಿರೋದ್ರಿಂದ ಆ ಮಕ್ಕಳ ಒಂದು ಸಾಮರ್ಥ್ಯವನ್ನು ಸಹಿತ ನಾವು ಆರಂಭದಲ್ಲಿ 6ನೇ ಕ್ಲಾಸ್ಗೆ ಬರ್ತಾ ಇದ್ದಂತೆ ನಾವು ಗುರುತಿಸಬೇಕಾಗುತ್ತೆ. ಗುರುತಿಸುವುದರ ಜೊತೆಗೆ ಯಾವ ಮಕ್ಕಳ ಸಾಮರ್ಥ್ಯ ಹೇಗಿದೆಯೋ ಆ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಅವರನ್ನು ಶೈಕ್ಷಣಿಕ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಜೊತೆಗೆ ಆ ಮಕ್ಕಳ ಒಂದು ಕಲಿಕೆಗೆ ಸಹಕಾರವನ್ನು ಕೊಡಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಪಾಲಕರು ಸಹಿತ ಒಂದು ಸಹಕಾರ ಇಲ್ಲಿ ಭಾಳ ಮುಖ್ಯವಾಗಿರುತ್ತೆ. ಹಾಗಾಗಿ ಪಾಲಕರು ಸಹಿತ ಆ ಒಂದು ಸಹಕಾರವನ್ನು ಕೊಟ್ಕೊಂಡು ಬಂದಾಗ ಉತ್ತಮವಾದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾನು ಈ ಒಂದು ವಿದ್ಯಾರ್ಥಿನಿ ಸನಾನ್ ಬಗ್ಗೆ ಮಾತನಾಡಬೇಕು ಅಂತಂತಂದರೆ ತುಂಬ ಒಂದು ಶ್ರಮ, ಅವಳನ್ನು ನಾವು ಅವಳ ಒಂದು ಪ್ರಯತ್ನ, ಅವಳ ಒಂದು ಶೈಕ್ಷಣಿಕ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತಹದ್ದು, ಕಲಿಕೆಯ ಒಂದು ರೀತಿ, ಈ ಎಲ್ಲವನ್ನು ನಾವು ಗುರುತಿಸಿದಾಗ ಈ ಸರಿ ನಾವು ಅಂದ್ಕೊಂಡಿದ್ವಿ ಇವಳು ಯಾವುದೇ ಒಂದು ಸಂದೇಹವಿಲ್ಲದೆ 625ಕ್ಕೆ 625 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು ನಾವು ಗುರುತಿಸಿದ ಜೊತೆಗೆ ಅವಳಿಗೆ ಬೇಕಾದಂತಹ ಒಂದು ಎಲ್ಲ ಸಹಕಾರಗಳನ್ನು, ಕಲಿಕೆಗೆ ಬೇಕಾದಂತಹ ಸಹಕಾರಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ, ಅವಳಿಗೆ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ತುಂಬ ಶ್ರಮವನ್ನು ಹಾಕ್ತಾಯಿದ್ರು. ಅವಳು ಸಹಿತ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಕೇಳಿಸಿಕೊಂಡು ಸರಿಯಾದಂತಹ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಸತತವಾಗಿ ಪರಿಶ್ರಮ ಪಡುವುದರ ಜೊತೆಗೆ ಅವಳು ಇವತ್ತು ಈ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯತೆಯಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಒಂದು ಕ್ಷೇತ್ರ ಅರಕಲಗೂಡು ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರವನ್ನು ನಾವು ಗಣನೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಇವತ್ತು ಇಲ್ಲಿ ನಮ್ಮ ಮಾನ್ಯ ಶಾಸಕರು ಸಹಿತ ಈ ಒಂದು ಅರಕಲಗೂಡು ತಾಲೂಕು ಒಂದು ಫಲಿತಾಂಶ ಈ ಒಂದು ಕರ್ನಾಟಕದಲ್ಲಿಯೇ ಉತ್ತಮವಾದಂತಹ ಫಲಿತಾಂಶ ಬರಬೇಕು ಅನ್ನತಕ್ಕಂಥ ದೃಷ್ಟಿಕೋನದಿಂದ ಅವರು ಸಹಿತ ಸಾಕಷ್ಟು ಇವತ್ತು ಮನೆ ಭೇಟಿ ಮಾಡುವುದರ ಜೊತೆಗೆ ಫಲಿತಾಂಶವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ವಸತಿ ಶಾಲೆಗಳ ಒಂದು ಪ್ರಾಂಶುಪಾಲರಿಗೆ, ಶಿಕ್ಷಕರುಗಳಿಗೆ ಆಗಾಗ ಅವರು ಸಲಹೆ ಸೂಚನೆಗಳನ್ನು ಕೊಡ್ತಾಯಿದ್ರು. ಉತ್ತಮವಾದಂತಹ ಫಲಿತಾಂಶ ಪಡಿಬೇಕಾದ್ರೆ, ಮಕ್ಕಳ ಅಭಿವೃದ್ಧಿ ಆಗಬೇಕಾದ್ರೆ, ಇವತ್ತು ಈ ಅರಕಲಗೂಡು ಒಂದು ಕೀರ್ತಿ ಹೆಚ್ಚಾಗಬೇಕು ಅಂತಂದರೆ ಈ ಎಲ್ಲರೂ ಶ್ರಮ ಪಡಬೇಕು. ಹಾಗಾಗಿ ನೀವು ಆದಷ್ಟು ಉತ್ತಮ ಫಲಿತಾಂಶಕ್ಕಾಗಿ ಶ್ರಮಿಸಬೇಕು ಅಂತ ಹೇಳಿ ಪ್ರೋತ್ಸಾಹವನ್ನು ಕೊಡುವುದರ ಜೊತೆಗೆ ಅವರು ಬೆನ್ನು ತಟ್ಟಿ ನಮ್ಮನ್ನು ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಹುರಿದುಂಬಿಸಿದ್ದಾರೆ. ಅಷ್ಟೇ ಅಲ್ಲದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಶ್ರಮ ಇವತ್ತು ತುಂಬ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಈ ಅರಕಲಗೂಡು ತಾಲೂಕು ಫಲಿತಾಂಶ ಹೇಗಿರಬೇಕು ಅಂತಂತಂದರೆ ಇವತ್ತು ಇಡೀ ಒಂದು ಹಾಸನ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿಯೇ ಒಂದು ಉತ್ತಮವಾದಂಥ ಫಲಿತಾಂಶ ಆಗಬೇಕು ಅನ್ನತಕ್ಕಂಥ ಒಂದು ಆಲೋಚನೆಯಲ್ಲಿ ಅವರು ಇವತ್ತು ಎಲ್ಲ ಪ್ರಾಂಶುಪಾಲರನ್ನು, ಶಿಕ್ಷಕರನ್ನು ಆಗಾಗ ಹುರಿದುಂಬಿಸಿ ಉತ್ತಮವಾದಂತಹ ರೀತಿಯ ಒಂದು ಫಲಿತಾಂಶವನ್ನು ಬರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಇವತ್ತು ಅದನ್ನು ನೆನೆಸಿಕೊಳ್ಳೇಬೇಕಾಗುತ್ತೆ. ಒಟ್ಟಾರೆಯಾಗಿ ಇವತ್ತು ಈ ಅರಕಲಗೂಡು ತಾಲೂಕಿನಲ್ಲಿ ಒಂದು ಪರಿಶ್ರಮ ಅಂತಕ್ಕಂಥದ್ದು ಇವತ್ತು ಈ ನಮ್ಮ ಶಾಲೆಯ ಒಂದು ಫಲಿತಾಂಶವನ್ನು ನೋಡಿದರೆ ಅರ್ಥ ಆಗುತ್ತೆ. ತುಂಬ ಶ್ರಮವಹಿಸಿ ಒಳ್ಳೆಯ ಫಲಿತಾಂಶವನ್ನು ಪಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ನಾವು. ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಈ ಒಂದು ಶಾಲೆಗೆ ಭೇಟಿ ಕೊಡುವುದರ ಜೊತೆಗೆ ನಮ್ಮ ಒಂದು ವಿದ್ಯಾರ್ಥಿನಿ ಸನಾಳ ಒಂದು ಫಲಿತಾಂಶವನ್ನು ಮೆಚ್ಚಿ ಇವತ್ತು ಇಲ್ಲಿ ಪ್ರಶಂಸನೀಯವಾಗಿ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು HTV ಚಾನಲ್ಲಿಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು ಸರ್. ಈ ಕಬಳಿಗೆರೆ ಕ್ಷೇತ್ರವು ಸಹ ಒಂದು ಉತ್ತಮ ಸಾಧನೆಯನ್ನು ಮಾಡಿದೆ. ಆ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅವರ ಪೋಷಕರೊಂದಿಗೆ. ನಮ್ಮ ತಂದೆ ನಿಂಗೆ ಅಂತ, ನಾವು ರಾಜು. ನನ್ನ ಮಗಳು ಇಲ್ಲಿ ಕಬಳಿಗೆರೆ ಸ್ಕೂಲಲ್ಲಿ ಸೇರಿಸಿದ್ದೀವಿ, ಅಲ್ಲೇ ಓದ್ತಾ ಇರೋದು. ನಮಗಿಂತೂ ಹೆಚ್ಚಾಗಿ ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ಸರ್ಗಳು. ತುಂಬ ಚೆನ್ನಾಗಿ ಸೌಕರ್ಯಗಳನ್ನು ನಾವಿಲ್ಲದೇ ಇದ್ದರೂ ಅವರೇ ಎಲ್ಲನೂ ಇದು ಮಾಡಿಸಿ ನನ್ನ ಮಗಳನ್ನ ಒಂದು ಸ್ಥಾನಕ್ಕೆ ಕಾರಣ ಆಗಿರೋಂಥ ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಎಲ್ಲ ಹೇಳ್ಕೊಂಡು ನಾವೇನು ಅವ್ರ ಜೊತೆ ಇರಲಿಲ್ಲ. ಅವರೇ ಚೆನ್ನಾಗಿ ನಮಗಿಂತೂ ಹೆಚ್ಚಾಗಿ, ತಂದೆ ತಾಯಿಗಿಂತ ಹೆಚ್ಚಾಗಿ ನನ್ನ ಮಗಳಿಗೆ ಎಲ್ಲ ಸಹಾಯ ಮಾಡಿ ಈ ಸ್ಥಾನಕ್ಕೆ ಬರೋಕ್ಕೆ ಕಾರಣ ಅವರೇ, ಈ ಸ್ಕೂಲ್ನವರು, ಸರ್ರು ಮೇಡಮ್ದಿರು ಎಲ್ಲವ. ನಮಗಿಂತ ಹೆಚ್ಚಾಗಿ
ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ನಮ್ಮ ಜಿಲ್ಲೆಗೆ ಬಂದೇಳೆ ನನ್ನ ಮಗಳು ಅಂದರೆ ನಮ್ಗೆ ತುಂಬ ಖುಷಿ ಆಗ್ತೈತೆ ನಮಗೆ. ಯಾಕೆಂದರೆ ನಾವು ಎಲ್ಲ ರೈತರುಗಳು, ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ಚೆನ್ನಾಗಿ ಒಂದು ಹೆಸರು ತರಲಿ ಅಂತ ಅಂದ್ಬಿಟ್ಟು ನಾವು ಆಸೆ ಪಡ್ತಾ ಇದ್ದೀವಿ. ಅದರಲ್ಲಿ ಈ ಜಿಲ್ಲೆಗೆ ಒಂದು ಗೌರವ ಕೊಡ್ತೈತೆ ಅಂದರೆ ನಮ್ಮ ಮಗಳು, ನಮಗೆ ಅದಕ್ಕಿಂತ ಸಂತೋಷ ಇನ್ನೇನೂ ಇಲ್ಲ ಸರ್. ನಮಗೆ ತುಂಬ ಸಂತೋಷ ಆಗ್ತೈತೆ. ಈ ಹೆಚ್ಚಿಗೆ ಹೇಳಬೇಕು ಅಂದರೆ ನಮ್ಮ ಸ್ಕೂಲ್ನವರು ತುಂಬ ಚೆನ್ನಾಗಿ ಮಕ್ಕಳನ್ನ ಭಾರಿ ಇದಾಗಿ ಬೆಳೆಸಿದ್ದಾರೆ. ನಾವು ಮನೆಯಲ್ಲೂ ಇದ್ಕೊಂಡು ಈ ಥರ ಸ್ಕೂಲಲ್ಲಿ ನಾವು ಮಾಡ್ಸೋಕೆ ಆಯ್ತಿರಲಿಲ್ಲ. ಆ ಥರ ಸೌಕರ್ಯಗಳು ಇದೆ ಇಲ್ಲಿ ಕಬ್ಳಿಗೆರೆ ಸ್ಕೂಲಲ್ಲಿ. ನಾವು ತಿಳಿದ ಮಟ್ಟಿಗೆ ನಮಗೆ ಈ ಸ್ಕೂಲ್ ಬೇಡ ಅನಿಸ್ತಿತ್ತು ಸ್ಟಾರ್ಟಿಂಗು. ಆಮೇಲೆ ಈ PUCಗೆ ಬೇರೆ ಕಡೆಗೆ ಹೋಗೋದಕ್ಕಿಂತ ಇಲ್ಲೇ ಓದಿದ್ರೆ ಇನ್ನೂ ಚೆನ್ನಾಗಿರ್ತದಲ್ಲ ಅನ್ನೋ ಒಂದಿದು. ಯಾಕೆಂದರೆ ಸೇಫ್ಟಿಯಾಗಿ ಐತೆ ಸ್ಕೂಲು, ಪ್ರತಿಯೊಂದಕ್ಕೂ ಎಲ್ಲ ಅನುಕೂಲ ಐತೆ. ಹಾಗಾಗಿ ನನ್ನ ಮಗಳು ಈ ಥರ ಈ ಒಂದು ಇದರಲ್ಲಿ ಅವಳೆ ಅಂದರೆ ನಮಗೆ ತುಂಬ ಸಂತೋಷ ಆಯ್ತೈತೆ ಸರ್. ಇದಕ್ಕಿಂತ ಸಂತೋಷ ಇನ್ನೇನು ಬೇಕಿಲ್ಲ ಸರ್. ನನ್ನ ಹೆಸರು ನಂದಾಮಣಿ ಅಂತ. ನಾವು KSRTC ಮೆಕ್ಯಾನಿಕಾಗಿ ವರ್ಕ್ ಮಾಡ್ತಾಯಿದ್ದೀವಿ. ನಾವು ನಮ್ಮ ಮಕ್ಕಳಿಗೆ ಬೈದೆ ನೀನು ಅಷ್ಟೇ ತೆಗಿಬೇಕು ಇಷ್ಟೇ ತೆಗಿಬೇಕು ಅಂತ ಬೈದದ್ರಿಂದ ಏನೂ ಪ್ರಯೋಜನ ಇಲ್ಲ. ಮಕ್ಕಳಿಗೆ ನಿಯತಿಯಿಂದ ಇಷ್ಟು ಮಾಡ್ಬೇಕು ಕಣವ, ಚೆನ್ನಾಗಿ ತೆಗಿಬೇಕು, ಈಗ ನಿನ್ನ ನೋಡಿ ಬೇರೆ ಮಕ್ಕಳು ಕಲಿಬೇಕು, ಆ ರೀತಿ ಹೇಳಿದಾಗ ಅಷ್ಟೇ ಮಕ್ಕಳು ಮುಂದಕ್ಕೆ ಬರೋಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ನೀನು ಅಷ್ಟು ಓದಬೇಕು ಕಣೆ, ನೀನು ಇಷ್ಟು ಓದಬೇಕು ಕಣೆ, ಆ ಥರ ಮಾಡಬೇಕು ಅಂತ ಹೇಳೋಕ್ಕೆ ಯಾವ ತಂದೆ ತಾಯಿ ಇದು ಮಾಡಬಾರ್ದು. ಆವಾಗ ಮಕ್ಕಳಿಗೆ ಎಫರ್ಟ್ ಆಗ್ತಾಗ ಮಕ್ಕಳ ಮನಸ್ಸಿನಲ್ಲಿ ಬೇರೆ ಭಾವನೆಗಳು ಬೆಳೀತದೆ, ಅವಾಗ ಓದೋಕ್ಕೆ ಮನಸ್ಸಾಗಲ್ಲ. ಮತ್ತು ಇವ್ರ ಥರನೇ ಬೇರೆ ಮಕ್ಕಳು ಬರೀ ನಮ್ಮ ಮಕ್ಕಳೇ ಓದಿ ಮುಂದಕ್ಕೆ ಬರೋದಕ್ಕಿಂತ ಬೇರೆ ಮಕ್ಕಳು ಎಲ್ಲ ಅಪ್ಪ ಅಮ್ಮದಿರು ಕಷ್ಟಪಡ್ತಾರಲ್ವ, ಅವ್ರಿಗೂ ಆಸೆ ಇರುತ್ತೆ ನನ್ನ ಮಕ್ಕಳು ಮುಂದೆ ಬರಬೇಕು, ನಾನು ನಿಂತ್ಕೋಬೇಕು 4 ಜನ ಮುಂದೆ ಅಂತ. ಅದೇ ಥರ ಮುಂದೆ ಬರೋ ಮಕ್ಕಳು ಇವ್ರ ಮಾರ್ಗದರ್ಶನದಿಂದ ತಿಳಿದು ಅವರಪ್ಪನ ಬಂದು ಈ ರೀತಿಯೇ ನಮ್ಮ ಥರನೇ ಕೂತ್ಕೊಂಡು ಅವರು ಸನ್ಮಾನ ಮಾಡಿಸ್ಕೋಬೇಕು, ಅವರು 4 ಜೊತೆ ಬೆರಿಬೇಕು ಅನ್ನೋ ಕೇಳ್ಕೊತ ಈ ನಾವು ಒಂದು ಮಕ್ಕಳು ಸಾಕಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ ಮನೆ ಹತ್ರ. ಅದರಲ್ಲಿ ಅವರು 350-400 ಮಕ್ಕಳನ್ನ ತನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಅವ್ರ ಕಷ್ಟ ಸುಖ ಮತ್ತು ಎಲ್ಲ ಭಾವನೆಗಳನ್ನು ಹಂಚ್ಕೊಂಡು ಅವರೆಷ್ಟು ಶ್ರಮ ಪಡ್ತಾರೆ ಅಂದರೆ ಒಂದು ಮಗು ಸಾಕೋಕ್ಕೆ ಕಷ್ಟ ಆಗುತ್ತೆ ನಮಗೆ. ಅಷ್ಟು ಮಕ್ಕಳು ಸಾಕಬೇಕು ಅನ್ನೋ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಕಂತ ಅದು ಅವ್ರಿಗೆ ಗೊತ್ತಾಗಬೇಕು ಪಾಪ. ನಾವು ಸುಮ್ಮನೆ ಅಲ್ಲಿ ಚೆನ್ನಾಗಿ ಓದಲ್ಲ, ಇಲ್ಲಿ ಚೆನ್ನಾಗಿ ಓದಲ್ಲ, ಆ ಸರ್ ಹಂಗೆ ನೋಡ್ಕೋತಾರೆ, ಈ ಮೇಡಮ್ ಹಿಂಗೆ ನೋಡ್ಕೋತಾರೆ ಅನ್ನೋದೆಲ್ಲ ತಪ್ಪು ಭಾವನೆ ಅದು. ಏಕೆಂದರೆ ನಮ್ಮ ಮಕ್ಕಳು ನಾವು ಸಾಕಿ ನಮಗೆ ಗೊತ್ತಿರುತ್ತಲ್ಲ, ಇನ್ನು ಅವ್ರಿಗೂ ಎಷ್ಟು ಇದಾಗುತ್ತೆ ಅಂತ, ಕಷ್ಟ ಆಗುತ್ತೆ ಅಂತ ಅದು ನಮಗೆ ಗೊತ್ತಾಗುತ್ತೆ, ಸಾಕೋರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೇನು ಗೊತ್ತಾಗುತ್ತೆ ಹೇಳಿ. ಅದೇ ರೀತಿ ಮಕ್ಕಳು ಮೇಡಮ್ದಿರು ಸರ್ಗಳ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ದಾನೆ ಅವ್ರು ಹೇಳಿದ್ದು ಕೇಳ್ಕೊಂಡು ಪಾಲನೆ ಪೋಷಣೆ ಮಾಡ್ಕೊಂಡು ಹೋದರೆ ಅವರು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸರ್ಗಳಿಗೂ ಮೇಡಮ್ದಿರ್ಗೂ ಅವ್ರ ಮೇಲೆ ಎಫರ್ಟ್ ಹಾಕಿ ಅಯ್ಯೋ ನನ್ನ ಮಾತು ಕೇಳ್ತಾರೆ, ಇವರು ಚೆನ್ನಾಗಿ ಓದಿಸ್ಬೇಕಂತ ಭಾವನೆಗಳು ಅವರಲ್ಲೂ ಬರುತ್ತೆ. ಈ ರೀತಿ ಬರಲಿ ಅಂತ, ಮತ್ತು ಮುಂದೆ ಬರೋ ಮಕ್ಕಳು ಇದೇ ರೀತಿ ಆಗಬೇಕು ಅಂತ ನಮ್ಮ ಆಸೆ. ನನ್ನ ಹೆಸರು ಸನಾ ಅಂತ ಹೇಳಿ. ನಾನು 10th ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಇವತ್ತು ನನ್ನ ರಿಸಲ್ಟ್ ಬಂತು. ಬೆಳಗಿಂದ ನಾನು ರಿಸಲ್ಟ್ಗೋಸ್ಕರನೇ ತುಂಬ ಕಾಯ್ತಿದ್ದೆ, ಎಷ್ಟೊತ್ತಿಗೆ ಬರ್ತದಪ್ಪ, 12 ಗಂಟೆ ಎಷ್ಟೊತ್ತಿಗಾಗುತ್ತೆ ಅಂತ. ರಿಸಲ್ಟ್ ಬಂದಾಗ ನಂಗೆ ನಂಬೋಕೆ ಆಗಲಿಲ್ಲ ನನ್ನ ರಿಸಲ್ಟ ಅಂತ. ಆಮೇಲೆ ಸ್ಕೂಲಿಗೆ ಫೋನ್ ಮಾಡಿದ್ರು, ಇಲ್ಲಿ ಕರೆದ್ರು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಅಂದರೆ ನನಗೆ ನಂದು ಇಷ್ಟು 622 ಬರೋಕ್ಕೆ ಕಾರಣನೇ ನಮ್ಮ ಸ್ಕೂಲಿಂದನೇ ನಾನು ಇಷ್ಟು 622 ತೆಗಿಯೋಕ್ಕಾಗಿತ್ತು. ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅದು ಕೂಡ ಬಡ ಮಕ್ಕಳಿಗಾಗಿ ಈ ಥರ ಒಂದು ಸ್ಕೂಲ್ನ ಕಟ್ಟಿಸಿದೆ. ಅದು ನಮ್ಗೆ ತುಂಬ ಅನುಕೂಲ ಆಗಿದೆ ನಮ್ಮಂಥವ್ರಿಗೆ. ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಅದರಿಂದನೂ ನಮಗೆ ತುಂಬ ಸಹಾಯ ಆಗಿದೆ. ನಮಗೆ ಓದೋಕ್ಕೆ ಏನೇನು ಮೆಟೀರಿಯಲ್ಸ್ಗಳು ಬೇಕು, ಆಮೇಲೆ ಯಾವ್ಯಾವ ಥರ ಬುಕ್ಸ್ ಬೇಕು, ಯಾವ್ಯಾವ ಥರ ನಮಗೆ ಸ್ವಲ್ಪ ಸೋರ್ಸಸ್ ಬೇಕಾಗಿರುತ್ತೆ 10th ಅಂತ ಅಂದಮೇಲೆ ಅದನ್ನೆಲ್ಲ ನಮಗೆ ಸಮಾಜ ಕಲ್ಯಾಣ ಇಲಾಖೆ ರೂಪಿಸ್ಕೊಡ್ತು. ED ಸರ್ ತುಂಬ ಹೆಲ್ಪ್ ಮಾಡಿದ್ರು. ಆಮೇಲೆ ನಮ್ಮ ಹಾಸನ ಡಿಸ್ಟಿಕ್ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ DC ಮೇಡಮ್ ಕೂಡ ನಮಗೆ ಶುಕ್ರವಾರದೊತ್ತು ಕ್ಲಾಸಸ್ಗಳನ್ನ ತಗೊಳ್ತಿದ್ರು. ಅದು ನಮಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು. ಆಮೇಲೆ ನಮ್ಮ ಕ್ಷೇತ್ರ ಶಿಕ್ಷಣ ಸಚಿವರು ಕೂಡ ನಮಗೆ ತುಂಬ ಇದು ಮಾಡಿದ್ರು. ಆಮೇಲೆ ನಮ್ಮ MLA ಸರ್ ಕೂಡ ನಮಗೆ ತುಂಬಾ ಸಹಾಯ ಮಾಡಿದ್ರು ಓದೋಕ್ಕೋಸ್ಕರ. ಅದೇ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸ್ಕೂಲು ಮತ್ತು ನಮ್ಮ ಟೀಚರ್ಸ್ ಮತ್ತು ನಮ್ಮ ಪ್ರಿನ್ಸಿಪಲ್ಸ್ ಇವ್ರು ನಮಗೆ ಜಾಸ್ತಿ ಸಹಾಯ ಮಾಡಿದ್ರು. ಇಷ್ಟನ್ನ ನಾವು ಇದು ತೆಗಿಬೇಕು ಅಂತ ಅಂದರೆ ನಮಗೆ ದಿನ ಶೆಡ್ಯೂಲ್ ಹೆಂಗಿರ್ತಿತ್ತು ಅಂತಂದರೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ದೋ, ಇನ್ನು 5 ಗಂಟೆಯಿಂದ 6 ಗಂಟೆ ನಮ್ಮ ದಿನನಿತ್ಯದ ಕಾರ್ಯ ಅಂದರೆ ಡೈಲಿ ರೂಟೀನ್ಸ್ ಮಾಡ್ಕೊಳ್ಳೋದು, ಆಮೇಲೆ ಯೋಗ, ಎಕ್ಸಸೈಸ್, ಮೆಡಿಟೇಷನ್ ಈ ಥರ ಎಲ್ಲ ಮಾಡೋದಿರ್ತಿತ್ತು. 6 ಗಂಟೆಯಿಂದ 7:45ವರೆಗೆ ರೀಡಿಂಗ್ ಅವರ್ ಇರ್ತಿತ್ತು. ಅಲ್ಲಿ ನಾವು ಯಾವುದ್ಯಾವುದು ಲೈಕ್ ಸೈನ್ಸ್ ಮತ್ತು ಮ್ಯಾಥ್ಸನ್ನ ಜಾಸ್ತಿ ಓದ್ತಿದ್ದೋ, ಬೆಳಗ್ಗೆ ಹೊತ್ತಲ್ಲಿ ಜಾಸ್ತಿ ಅರ್ಥ ಆಗಲಿ ಅಂತ. ಆಮೇಲೆ 7:45ಇಂದ 8 ಗಂಟೆವರೆಗೆ
ರೆಡಿ ಆಗೋಕ್ಕೆ ಅಂತ ಬಿಡ್ತಿದ್ರು. ಆಮೇಲೆ 8 ಗಂಟೆಯಿಂದ ತಿಂಡಿ ಕರಿತಿದ್ರು. ತಿಂಡಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ನಾವು ಸ್ಕೂಲಿಗೆ ಬರ್ತಿದ್ದೋ. ಸ್ಕೂಲಲ್ಲಿ 9 to 9:40 ಸ್ಪೆಷಲ್ ಕ್ಲಾಸಸ್ ಇರ್ತಿದ್ರು. ಎಲ್ಲ ಟೀಚರ್ಸು ಕರೆಕ್ಟ್ ಟೈಮಿಗೆ ಬರ್ತಿದ್ರು. ಆಮೇಲೆ ಅದೇ 9 to 9:40 ಕ್ಲಾಸಸ್ ನಡೀತಿತ್ತು ಸ್ಪೆಷಲ್ ಕ್ಲಾಸ್. ನೆಕ್ಸ್ಟಿಂದ ಮಾಮೂಲಿ ಕ್ಲಾಸಸ್ ಸ್ಟಾರ್ಟ್ ಆಗಿ ರೆಗ್ಯುಲರ್ ಕ್ಲಾಸಸ್ಸು 4:30ಗೆ ಮುಗೀತಿತ್ತು. ಮತ್ತು 4:30ಇಂದ 5:30ವರೆಗೆ ಗ್ರೂಪ್ ಸ್ಟಡಿ ಇರ್ತಿತ್ತು. ಇನ್ನು 5:30ಗೆ ನಮಗೆ ಸ್ನ್ಯಾಕ್ಸಿಗೆ ಬಿಡೋರು. ಸ್ನ್ಯಾಕ್ಸ್ ಆದಮೇಲೆ ಮತ್ತು ನಾವು ಹಾಸ್ಟೆಲ್ಗೆ ಹೋಗಿ ನಮ್ದು ಏನೇನು ಡೈಲಿ ರುಟೀನ್ಸ್ ಇತ್ತು ಅದನ್ನು ಮಾಡಿಕೊಂಡು ಮತ್ತೆ 6ಗೆ ಇಲ್ಲಿಗೆ ಬರ್ತಿದ್ದೋ ಸ್ಕೂಲ್ಗೆ ರೀಡಿಂಗ್ ಅವರ್ಗೆ. 6ಗೆ ರೀಡಿಂಗ್ ಅವರ್ಗೆ ಬಂದಮೇಲೆ ಮತ್ತೆ 8ವರೆಗೂ ಇಲ್ಲೇ ಓದಿ ಆಮೇಲೆ 8ಗೆ ಊಟಕ್ಕೆ ಹೋಗ್ತಿದ್ದೋ. ಆಮೇಲೆ ಊಟದಿಂದ ಮತ್ತೆ ಬಂದ್ಬಿಟ್ಟು 1 hour ಮ್ಯಾಥ್ಸ್ ಕ್ಲಾಸ್ ತಗೋತಿದ್ರು ನಮ್ಮ ಮ್ಯಾಮು. ಅವ್ರು ಯಾವಾಗಲೂ ಕರೆಕ್ಟಾಗಿ 8:30ಗೆ ಬರ್ತಿದ್ರು. ಆಮೇಲೆ 8:30ಇಂದ 9:30ವರೆಗೆ 1 hour ಪೂರ್ತಿ ನಾವು ಮ್ಯಾಥ್ಸನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದೋ. ಆಮೇಲೆ ನೆಕ್ಸ್ಟು ಏನೇನು ನಮ್ಮದು ವರ್ಕ್ಸ್ಗಳು ಏನೇನು ಇರ್ತವೆ, ಏನೇನು ಇನ್ಕಂಪ್ಲೀಟ್ ಇದ್ದೋ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಕೊಡ್ತಿದ್ರು. ನಾವು ಸುಮಾರು 10:30-11 ಗಂಟೆನೂ ವರ್ಕ್ ಮಾಡ್ತಿದ್ದೋ. ಕಾನ್ಸಂಟ್ರೇಟೆಡ್ ವರ್ಕ್ ಮಾಡಬೇಕು ಅಂತ ನಮಗೆ ತುಂಬ ಪ್ರೋತ್ಸಾಹ ನೀಡ್ತಿದ್ರು. ನಾವು ಅಷ್ಟೇ ಪ್ರೋತ್ಸಾಹದಿಂದ ಅವ್ರು ನೀಡಿದೊಂದು ಮೋಟಿವೇಶನಿಂದ ವರ್ಕ್ ಮಾಡಿ ಒಂದು 11 ಗಂಟೆ ವರ್ಕ್ ಮಾಡಿ ಮತ್ತೆ ಮನೆಗೆ ಕೂತಿದ್ದೋ. ನಮಗೆ ಸಫಿಷಿಯೆಂಟಾಗಿ ಒಂದು ಸ್ಲೀಪಿಂಗ್ ಅವರ್ ಸಿಗ್ತಿತ್ತು ಮತ್ತು ಟೈಮಿಗೆ ಕರೆಕ್ಟಾಗಿ ಊಟ ಸಿಗ್ತಿತ್ತು. ಈಗ ನಾವು ಮನೇಲಿದ್ದರೆ ಬೆಳಗ್ಗೆ ಸ್ಕೂಲಿಗೆ ಲೇಟ್ ಆಯ್ತದೆ ಅಥವಾ ವ್ಯಾನಿಗೆ ಲೇಟ್ ಆಯ್ತದೆ ಅಂತ ನಾವು ತಿಂಡಿ ತಿಂತೀವೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಕರೆಕ್ಟ್ ಟೈಮಿಗೆ ತಿಂತೀವೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಸ್ಕೂಲಲ್ಲಿ ನಮ್ಗೆ ಎಷ್ಟು ಓದೋಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ರು ಅಷ್ಟೇ ಇಂಪಾರ್ಟೆನ್ಸ್ನ ಹೆಲ್ತ್ಗೆ ಕೊಡ್ತಾಯಿದ್ರು. ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಅಂದರೂ ಆಗಲೇ ಆ್ಯಕ್ಷನ್ ತಗೊಂಡು ಅವ್ರಿಗೆ ಹುಷಾರಾಗಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಿದ್ರು. ನಮ್ಗೆ ನೈಟಲ್ಲಿ ಹುಷಾರಿಲ್ಲ ಅಂತ ಅಂದರೂ ಅಷ್ಟೇ ಕೇರ್ ತಗೊಳ್ಳೋರು. ನೈಟಲ್ಲಿ ಹುಷಾರಿಲ್ಲ ಅಂತಂದ್ರು ನೈಟಲ್ಲೇ ಇಲ್ಲಿ ಕೊಣನೂರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ನಮಗೆ ತೋರಿಸ್ಕೊಂಡು ಟೋಟಲಾಗಿ ನಮ್ಮ ಎಜುಕೇಷನ್ಗೆ ಯಾವುದೇ ಥರ ತೊಂದರೆ ಬರದೇ ಇರೋ ರೀತಿ ನಮಗೆ ನೋಡಿಕೊಂಡು ಆಮೇಲೆ ನಮ್ಮ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟು ಅವ್ರ ಮಕ್ಳಿಗಿಂತ ಜಾಸ್ತಿ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಟೀಚರ್ಸ್ಗೆ ನಾನು ಜಾಸ್ತಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಿನ್ಸಿಪಲ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ರೀತಿ ನಮ್ಮ ಎಫರ್ಟ್ ಜೊತೆಗೆ ನಮ್ಮ ಟೀಚರ್ಸ್ ಎಫರ್ಟ್ಸ್ ಜಾಸ್ತಿ ಇತ್ತು. ಈ ಥರ ನಮ್ಮದು ಎಜುಕೇಷನ್ ಶೆಡ್ಯೂಲ್ ಇತ್ತು. ನಾನು ಮುಂದೆ ನನ್ನ ಡಾಕ್ಟರ್ ಆಗಬೇಕು ಅಂತ ಇದೆ. ನೆಕ್ಸ್ಟ್ ಒಂದು ಒಳ್ಳೆ ಕಾಲೇಜ್ನ ಚೂಸ್ ಮಾಡಿ ಮಾಮೂಲಿ ನೀಟ್ CET ಎಕ್ಸಾಮ್ಸ್ನೆಲ್ಲ ಕೊಟ್ಟು ಅಲ್ಲಿಗೆ ಸೆಲೆಕ್ಟ್ ಆಗಿಬಿಟ್ಟು ನಾನು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಡಾಕ್ಟ್ರ್ ಆಗಿಬಿಟ್ಟು ನಮ್ಮ ದೇಶಕ್ಕೆ ಸರ್ವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಈಗೆಲ್ಲ ಹೇಳ್ತಿರ್ತಾರೆ ಅವ್ರು ಅಷ್ಟು ದುಡ್ಡು ತಿಂದರು, ಅವ್ರು ಇಷ್ಟು ದುಡ್ಡು ತಿಂದರು, ಡಾಕ್ಟ್ರು ಚೆನ್ನಾಗಿ ನೋಡಲ್ಲ ಅಂತ. ನಾನು ಆ ಒಂದು ಇದನ್ನು ಸುಳ್ಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಟ್ರೀಟ್ಮೆಂಟ್ನ ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಕಷ್ಟದಲ್ಲಿದ್ದರೆ ಅವ್ರಿಗೆ ಹೆಲ್ಪ್ ಮಾಡೋ ರೀತಿಲಿ, ಅಂದರೆ ಈಗ ಸ್ವಲ್ಪ ಜಾಸ್ತಿ ಬಡವರಾಗಿದ್ದರೆ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ. ಫ್ರೀ ಆಗಿದ್ರೂ ಪರವಾಗಿಲ್ಲ, ಟ್ರೀಟ್ಮೆಂಟ್ನ ಅವ್ರಿಗೆ ಕೊಟ್ಟು ಹುಷಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಇವರೆಲ್ಲ ಅಷ್ಟು ಇದು ಡಾಕ್ಟರ್ಸ್ ಎಲ್ಲ ಬರೀ ಸುಮ್ಮನೆ ಇಟ್ಕೋತಾರೆ ಅಬ್ಸರ್ವೇಷನ್ಸಲ್ಲಿ, ಅವ್ರನ್ನೆಲ್ಲನೂ ಸುಮ್ಮನೆ ದುಡ್ಡು ಕಟ್ಟಿಸ್ಕೊಳ್ಳೋಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಬಟ್ ಆ ಥರ ಇರಲ್ಲ ಎಲ್ಲ ಡಾಕ್ಟರ್ಸು, ಎಲ್ಲರೂ ಚೆನ್ನಾಗಿರ್ತಾರೆ. ಆ ಥರ ನಾನು ಒಬ್ಬಳು ಡಾಕ್ಟರ್ ಆಗಿಬಿಟ್ಟು ಆ ಒಂದು ಇದನ್ನು ಸುಳ್ಳು ಮಾಡಿ ಮತ್ತು ನಾನು ಕೂಡ ಎಲ್ಲರಿಗೂ ನೀಟಾಗಿ ಟ್ರೀಟ್ಮೆಂಟ್ ಕೊಡಬೇಕು. ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಟ್ರೀಟ್ಮೆಂಟ್ ತಗೊಳಕ್ಕಾಗ್ದೇ ಸಾಯ್ತಿರ್ತಾರೆ. ಅಂಥವ್ರಿಗೆಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಾನು HTV ಕನ್ನಡ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಅವರ ತಮ್ಮನೂ ಇದ್ದಾನೆ, ಅವರ ಅಕ್ಕನ ಸಾಧನೆ ಬಗ್ಗೆ ಅವನೇನು ಮಾತಾಡ್ತಾನೆ, ಬನ್ನಿ ಕೇಳೋಣ. ಏನು ಅನಿಸುತ್ತೆ ನಿಮ್ಮ ಅಕ್ಕ? ಖುಷಿಯಾಗಿದೆ. ಈ ನಮ್ಮ ಸಂಸ್ಥೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂತೇಳಿ ಸ್ಥಾಪನೆ ಆಯಿತು. ಅದೇ ರೀತಿ ಹಲವಾರು ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡಿದೆ. ಅದರಲ್ಲಿ ಈ ಶಾಲೆಯಲ್ಲಿ ಓದಿದಂಥ ನಮ್ಮ ಸನಾ ಅವರು ತುಂಬ ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಒಬಿಡಿಯೆಂಟ್ ವಿದ್ಯಾರ್ಥಿ. ಹೇಳಿದ ಕೆಲಸವನ್ನು ಚಾಚೂಚಪದೆ ಮಾಡ್ತಾಯಿದ್ಲು, ಪ್ರತಿದಿನ ಹೇಳಿದ್ದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಸೊ ಹಾಗೆ ನಿಷ್ಠೆ ಮತ್ತು ಇಂಟ್ರೆಸ್ಟು ತುಂಬ ಇತ್ತು. ಸೊ ಹೇಳಿದ ಕೆಲಸವನ್ನು ಮಾಡಿದ್ರಿಂದ ಇವತ್ತು 622 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಅಂಕಗಳನ್ನು ಪಡೀಲಿಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಪ್ರಾಂಶುಪಾಲರು, ಶಿಕ್ಷಕರು, ಬೋಧಕೇತರ ಸಿಬ್ಬಂದಿಗಳು ಮತ್ತು ಅವರ ಪೋಷಕರ ಸಹಕಾರದಿಂದ ಇವತ್ತು ನಮಗೆ ಒಂದು ಒಳ್ಳೆಯ ವಿಚಾರ ಅಂದರೆ ಆ ಅಂಕಗಳು, ಆ ಪಡೆದಂಥ ಅಂಕ. ಸೊ ಅವಳ ಇದೇ ರೀತಿ ಮುಂದಿನ ದಿನಗಳು ಕೂಡ ಒಳ್ಳೆಯ ಅಂಕಗಳನ್ನು ಪಡೀಲಿ ಅಂತ ಹೇಳ್ತಾ ಈ ಶಾಲೆಯ ಪರವಾಗಿ ಅವಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ತಾವು ಈ ಸಂಸ್ಥೆಯಲ್ಲಿ ಏನಾಗಿದ್ದೀರಿ ಸರ್? ನಾವು ಉಪಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. 2009ರಿಂದ ಇದುವರೆಗೆ
ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿ. ನನ್ನ ಹೆಸರು ಹರೀಶ್ ಎಂಸಿ ಅಂತೇಳಿ. ನಮಸ್ತೆ, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಾನು 2012ರಿಂದ ಸುಮಾರು 14 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ. ನಮಗೆಲ್ಲರ ತುಂಬ ಖುಷಿಯ ವಿಚಾರ, ಯಾಕಂದರೆ ನಮ್ಮೊಂದು ಆಸೆ ಇತ್ತು, ನಮ್ಮ ವಿದ್ಯಾರ್ಥಿ ದೊಡ್ಡ ಸಾಧನೆ ಮಾಡಬೇಕೆಂಬುದು ಪ್ರತಿಯೊಬ್ಬ ಶಿಕ್ಷಕರ ಆಸೆ. ಆ ಆಸೆಯನ್ನು ಇವತ್ತು ಸನ ನೆರವೇರಿಸ್ತಾಳೆ. ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ನಾವು ಶಿಕ್ಷಕರಾಗಲಿ, ಪೋಷಕರಾಗಲಿ ಅಥವಾ ಇಡೀ ತಾಲೂಕಿಗೆ ಹೆಮ್ಮೆ ತರುವಂಥ ಕೆಲಸವನ್ನು ಮಾಡಿದ್ದಾಳೆ. ಅದಕ್ಕಾಗಿ ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಈ ಸಾಧನೆ ಹೀಗೆ ಮುಂದುವರಲಿ, ಮುಂದೆ ಕೂಡ ನೀನು ದೊಡ್ಡ ಸಾಧನೆ ಮಾಡುವಂತಾಗಲಿ ಅಂತ ಹಾರೈಸ್ತಾ, ಈ ಸಾಧನೆಗೆ ಮುಖ್ಯ ಕಾರಣ ಇಲ್ಲಿಯ ಮೊದಲನೇದಾಗಿ ಅವಳ ಸಾಧನೆ, ಅವಳು ಪ್ರತಿನಿತ್ಯ ಮಾಡ್ತಿದ್ದ ಕೆಲಸಗಳು ಅಥವಾ ಶಿಕ್ಷಕರು ಕೊಟ್ಟಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ಲು. ಹಾಗೂ ಶಾಲೆಯ ಏನು ಶಿಸ್ತು ಇದೆಯಾ, ಸಮಯ ಪಾಲನೆ ಇದನ್ನೆಲ್ಲ ಸ್ಪಷ್ಟವಾಗಿ ಅವಳು ಪಾಲನೆ ಮಾಡಿದ ಕಾರಣ, ಹಾಗೂ ಎಲ್ಲ ಶಿಕ್ಷಕರು ಪ್ರಾಂಶುಪಾಲರು ಕೊಟ್ಟಂಥ ಸೂಚನೆಗಳನ್ನು ಪಾಲಿಸಿದ ಕಾರಣ, ಹಾಗೂ ನಾವು ಶಾಲೆಯಲ್ಲಿ ಮಕ್ಕಳ ಅಭಿವೃದ್ಧಿಗೋಸ್ಕರ ಏನೇನೋ ಯೋಜನೆಗಳನ್ನು ಹಾಕಿಕೊಂಡಿದ್ದೀವೋ ಅದನ್ನೆಲ್ಲವರು ಚಾಚಿತಪ್ಪದೆ ಪಾಲಿಸಿದ್ದಾಳೆ. ಹಾಗೂ ಏನು ಶಿಕ್ಷಣದ ಕಡೆ ತುಂಬ ಒತ್ತು ಕೊಟ್ಟಿದ್ದಾಳೆ. ಏನೋ ಸಾಧನೆ ಮಾಡಬೇಕಂತ ಛಲ ಅವಳಲ್ಲಿತ್ತು. ಸೊ ಆ ಕಾರಣದಿಂದಲೇ ಅವಳು ಇಷ್ಟ ದೊಡ್ಡ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ, ಅವಳ ಮುಂದಿನ ಭವಿಷ್ಯ ಇನ್ನೂ ಚೆನ್ನಾಗಿರಲಿ, ಉಜ್ವಲವಾಗಲಿ. ಅವಳೊಂದು ಆಸೆ ಏನಿದೆಯಾ, ಡಾಕ್ಟರ್ ಆಗಬೇಕೆಂಬ ಕನಸು, ಅದು ನೆರವೇರಲಿ. ಅದಕ್ಕೋಸ್ಕರ ಇವತ್ತಿಂದಲೇ ಮತ್ತೆ ಅವಳು ಛಲ ಬಿಡದೆ ಪ್ರಯತ್ನ ಮುಂದುವರಿಸಲಿ ಅಂತ ಹೇಳ್ತಾ, ಅವಳಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ, ಅವಳ ಈ ಸಾಧನೆ ಹೀಗೆ ಮುಂದುವರಿತಾ ಹೋಗಲಿ, ಈ ಜಿಲ್ಲೆಗೆ ಇನ್ನೂ ದೊಡ್ಡ ಕೀರ್ತಿಯನ್ನು ತರಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಹಾಸನ ಜಿಲ್ಲೆಯ HTV ವಾಹಿನಿ ಇಲ್ಲಿ ತನಕ ಬಂದು, ಹಾಸನದಿಂದ ಇಲ್ಲಿವರೆಗೆ ಬಂದು ಈ ಮಗುವಿನ ಸಾಧನೆಯನ್ನು ಎಲ್ರಿಗೂ ಪ್ರಸಾರ ಮಾಡಬೇಕು ಅಂತ ಆಸೆ ಇಟ್ಟು ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇದಾಗಿದೆ ಈ ಹೊತ್ತಿನ ವಾರ್ತಾ ಪ್ರಸಾರ. ಮತ್ತೊಮ್ಮೆ ಸಿಗುವ ಮುಂದಿನ ವಾರ್ತಾ ಪ್ರಸಾರದಲ್ಲಿ. ನಮಸ್ಕಾರ.